ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಲ್ಲಿ ಒಬ್ಬ ವೀಕ್ಷಕರು ಒಂದು ಪ್ರಶ್ನೆ ಕೇಳಿದ್ದಾರೆ. ಭಾಷ್ಯ ಶಾಂತಿ ಅಂತಕ್ಕಂಥ ಅಂದರೆ ಅರ್ಥ ಏನು ಅಂತಕ್ಕಂಥದ್ದು. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಇಲ್ಲಿ ಭಾಷ್ಯ ಶಾಂತಿ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಅಥವಾ ಪ್ರಸಿದ್ಧವಾದ ಶಾಸ್ತ್ರಗಳಲ್ಲಿ ಸ್ಥಿರವಾಗಿ ಬಳಕೆಯಲ್ಲಿರುವ ಪದಬಂಧ ಅಲ್ಲ ಅದು. ಇಟ್ಸ್ ಅನ್ ಅನ್ಕಾಮನ್ ವರ್ಡ್ ಅಂತ ಹೇಳ್ಬೋದು. ಈ ಅರ್ಥ ಸಂದರ್ಭವನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಎರಡು ಸಾಧ್ಯತೆಗಳಿದೆ. ಭಾಷ್ಯ ಪ್ಲಸ್ ಶಾಂತಿ ಅಂತಕ್ಕಂಥದ್ದು. ಭಾಷ್ಯ ಅಂದರೆ ಮೂಲ ಗ್ರಂಥದ ಮೇಲೆ ಬರೆದಿರುವ ಸುದೀರ್ಘವಾದ ವಿಸ್ತೃತ ವ್ಯಾಖ್ಯಾನ, ಅಥವಾ ಯಾವುದಾದರೂ ಮಹಾನ್ ಆಚಾರ್ಯರು ಬರೆದ ಒಂದು ಅಧಿಕೃತ ವಿವರಣೆ ಅಂತಕ್ಕಂಥದ್ದು. ಅಂದರೆ ಅಥೆಂಟಿಕ್ ಡಿಸ್ಕ್ರಿಪ್ಷನ್, ಶಾಸ್ತ್ರದ ಆಳವಾದ ಅರ್ಥವನ್ನು ತಿಳಿಸುವ ಒಂದು ಗ್ರಂಥ ಅನ್ನುವ ರೀತಿಯಲ್ಲಿ ನಾವು ಭಾಷ್ಯ ಅಂದರೆ ಅದನ್ನು ಯೋಚನೆ ಮಾಡಬೇಕು. ಉದಾಹರಣೆಗಳು ಆದಿಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಈ ರೀತಿ. ಈ ಶಾಂತಿ ಅಂತಂದರೆ ಪ್ರಶಾಂತತೆ, ನೆಮ್ಮದಿ, ಉಪಶಮನ. ಶಾಂತಿ ಅಂದರೆ ಕಲಹ ಇಲ್ಲದಿರುವಿಕೆ, ಮನಸ್ಸಿನ ಸ್ಥಿರತೆ, ಇದೆಲ್ಲವೂ ಕೂಡ ಶಾಂತಿ ಅಂತ ಹೇಳ್ಬೋದು. ಇವೆರಡು ಪದಗಳನ್ನು ಸೇರಿಸಿದಾಗ ಭಾಷ್ಯ ಶಾಂತಿ ಅಂದರೆ ಭಾಷ್ಯದ ಮೂಲಕ ದೊರೆಯುವ ಮನಃಶಾಂತಿ ಅಂತ ನಾವು ಅರ್ಥೈಸ್ಬೋದು. ಅಥವಾ ಈ ಶಾಸ್ತ್ರವನ್ನು ಸರಿಯಾಗಿ ಆ ವ್ಯಾಖ್ಯಾನದಿಂದ ಅರ್ಥ ಮಾಡಿಕೊಂಡು ಆ ಸಂಶಯಗಳು, ನಮಗೆ ಬಂದಂಥ ಸಂಶಯಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಶಾಂತ ಸ್ಥಿತಿಯಲ್ಲಿರ್ತಕ್ಕಂಥದಕ್ಕೆ ಭಾಷ್ಯ ಶಾಂತಿ ಅಂತ ಹೇಳ್ಬೋದು. ವೇದಾಂತದಲ್ಲಿ ಒಂಥರ ಸುಂದರವಾದ ಅರ್ಥ. ಅಜ್ಞಾನ ಅದು ಸಂಶಯ ಮತ್ತು ಗೊಂದಲಕ್ಕೆ ಇಟ್ ಲೀಡ್ಸ್ ಟು ಅಜ್ಞಾನ ಅಂತಕ್ಕಂಥದ್ದು. ಇಟ್ ಲೀಡ್ಸ್ ಟು ಡೌಟ್ಸ್, ಇಟ್ ಲೀಡ್ಸ್ ಟು ಕನ್ಫ್ಯೂಷನ್. ಸರಿಯಾದ ಭಾಷ್ಯ ಆದರೆ ಸರಿಯಾದ ಜ್ಞಾನ ಇರುತ್ತೆ ಅಂತಕ್ಕಂಥದ್ದು. ಸರಿಯಾದ ಜ್ಞಾನ ಶಾಂತಿಗೆ ಮೂಲ ಅಂತ ಹೇಳ್ಬೋದು. ಅಂದರೆ ಭಾಷ್ಯ ಜ್ಞಾನವನ್ನು ಕೊಡುತ್ತೆ, ಜ್ಞಾನ ಶಾಂತಿಯನ್ನು ಕೊಡುತ್ತೆ ಅನ್ನುವ ಇಟ್ ಫಾಲೋಸ್ ಲೈಕ್ ದಿಸ್. ಇನ್ನೊಂದು ಭಾಷ್ಯ ಶಾಂತಿ ಅಂತಕ್ಕಂಥದ್ದು ಯಾವುದಾದ್ರೂ ಆಚರಣೆ ಅಂತಕ್ಕಂಥದ್ದು, ಆಚರಣೆ ಹೆಸರೇ ಅಂತಂದರೆ ಕೆಲವೊಂದು ಗುರು ಪರಂಪರೆಯ ಅಲ್ಲಿ ಮಠಗಳು ಅಥವಾ ಗುರು ಪರಂಪರೆಯಲ್ಲಿ ಭಾಷ್ಯ ಪಾರಾಯಣದ ನಂತರ, ಅಂದರೆ ಉಪನ್ಯಾಸ ಅದೆಲ್ಲ ಆದ ನಂತರ ವೇದಾಂತ ಅಧ್ಯಯನದ ಒಂದು ಕೊನೆಯಲ್ಲಿ, ಸಮಾಪ್ತಿಯಲ್ಲಿ ಒಂದು ಶಾಂತಿ ಮಂತ್ರವನ್ನು ಪಠಿಸ್ತಾರೆ. ಅನೌಪಚಾರಿಕವಾಗಿ ಒಂದು ಶಾಂತಿ ಮಂತ್ರ. ಅದು ಭಾಷ್ಯ ಶಾಂತಿ ಅಂತ ಕರೀಬೋದು. ಸಾಮಾನ್ಯವಾಗಿ ಸಂಸ್ಕೃತ ಪದ ಅಲ್ಲ, ಒಂದು ಸ್ಥಳೀಯ ಅಥವಾ ಪರಂಪರೆಯ ಬಳಕೆ ಆಗಿರ್ಬೋದು. ಸಂಸ್ಕೃತ ಪದವೇ ಆದರೆ ಒಂದು ಪರಂಪರೆಯ ಬಳಕೆಯ ಪದ ಅಂತ ಹೇಳ್ಬೋದು. ಇನ್ನು ಭಾಷ್ಯ ಶಾಂತಿ ಮತ್ತು ಭಾಷ್ಯ ಶಾಂತಿ ಪಾಠ ಅಂತ ಎರಡು ಫ್ರೇಸಸ್ ನೋಡ್ಬೋದು. ಭಾಷ್ಯ ಆರಂಭದಲ್ಲಿ ಶಾಂತಿ ಮಂತ್ರ, ಭಾಷ್ಯ ಮುಗಿದ ನಂತರ ಶಾಂತಿ ಪಾಠ ಅಂತ. ಇವುಗಳನ್ನು ಕೆಲವರು ಭಾಷ್ಯ ಶಾಂತಿ ಅಂತ ಉಲ್ಲೇಖಿಸಬಹುದು ಅಂತಕ್ಕಂಥ ಕಾಣ್ತದೆ. ವೇದಾಂತ ದೃಷ್ಟಿಯಲ್ಲಿ ನೋಡಿದ್ರೆ ಭಾಷ್ಯ ಬರೀ ವಿವರಣೆ ಅಲ್ಲ. ಆ ಭಾಷ್ಯ ಅಂತಕ್ಕಂಥದ್ದು ನಮ್ಮ ಅಜ್ಞಾನವನ್ನು ದೂರ ಮಾಡಬೇಕು. ಆ ಭಾಷ್ಯವನ್ನು ಓದಿದ ನಂತರ ಸಂಪೂರ್ಣವಾಗಿ ಅದರ ತಿಳುವಳಿಕೆ ನಮಗೆ ಯಾವುದೇ ಸಂಶಯ ಇದ್ದರೆ ಅದು ಹೋಗಿಬಿಡಬೇಕು. ನಂತರ ವಿಪರೀತ ಭಾವನೆ, ನಮ್ದೇನೋ ಆ ಎಕ್ಸ್ಟ್ರೀಮ್ ಥಾಟ್ಸ್, ಎಕ್ಸ್ಟ್ರೀಮ್ ಇದೆಲ್ಲ ಎಮೋಷನ್ಸು, ಅದೆಲ್ಲ ಹೋಗಬೇಕು. ಮತ್ತು ಆತ್ಮಜ್ಞಾನವನ್ನು ಅದು ಒಂದು ರೀತಿ ಫರ್ಮ್ ಆಗಿ ನಮ್ಮಲ್ಲಿ ನಿಲ್ಲೋಂಗೆ ಮಾಡಬೇಕು, ದೃಢಪಡಿಸುತ್ತದೆ ಅಂತಕ್ಕಂಥದ್ದು. ಅದರಿಂದ ಭಾಷ್ಯದ ಫಲ ಶಾಂತಿ ಅಂತ ಹೇಳ್ಬೋದು. ಸೊ
ಒಂದು ಸಾಲಿನಲ್ಲಿ ಹೇಳೋದಾದರೆ ಭಾಷ್ಯ ಶಾಂತಿ ಅಂದರೆ ಶಾಸ್ತ್ರದ ಅಧಿಕೃತ ವ್ಯಾಖ್ಯಾನ, ಅಥೆಂಟಿಕ್ ಅದರ ಡಿಸ್ಕ್ರಿಪ್ಷನ್ನು ಭಾಷ್ಯ. ಅದರ ಮೂಲಕ ಅಜ್ಞಾನ ಮತ್ತು ಸಂಶಯಗಳು ನಿವಾರಣೆಯಾಗಿ ದೊರೆಯುವ ಜ್ಞಾನ ಜನ್ಯ ಮನಃಶಾಂತಿ ಅಂತ ಹೇಳ್ಬೋದು. ಇನ್ನೊಂದು ಏನಂತಂದ್ರೆ, ಈ ಪದ ಯಾವ ಸಂದರ್ಭದಲ್ಲಿ ಇದು ಆದಿಶಂಕರಾಚಾರ್ಯರ ಭಾಷ್ಯದಲ್ಲ, ಪೂಜೆ ಅಥವಾ ಹೋಮದಲ್ಲ, ಉಪನ್ಯಾಸದಲ್ಲ ಅಥವಾ ಯಾವುದಾದ್ರೂ ಪುಸ್ತಕದಲ್ಲ ಅಂತ ನೋಡಿದ್ರೆ ಆಗ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅದರ ಅರ್ಥವನ್ನು ನಾವು ಕಲ್ಪಿಸಿಕೊಳ್ಳಬಹುದು ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಭಾಷ್ಯ ಶಾಂತಿ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇದು ಉತ್ತರ. ತಿಳಿದ ಮಹನೀಯರು ಇದಕ್ಕಿಂತ ಹೆಚ್ಚಿನ ಒಂದು ಅವರಲ್ಲಿ ಮಾಹಿತಿ ಇದ್ದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಮೂದಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ.